ಏನಾದ್ರೂ ಗೊತ್ತಾದ್ರೆ ಭೂಪತಿನ ಸಾಯಿಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ. ಹೇಗೆ ನಡೀತಾ ಇದೆ ಸಿನಿಮಾ? ಸೆಕೆಂಡ್ ವೀಕಿಗೆ ಬಂದಿದೀವಿ, ಅದೇ ದೊಡ್ಡ ವಿಷಯ. ಇವಾಗ ಅಂದ್ರೆ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಬಂದಿರೋ ಸಿನಿಮಾ. 6 ಸಿನಿಮಾಗಳಲ್ಲಿ ನಮ್ಮ ಸಿನಿಮಾ ಸೆಕೆಂಡ್ ವೀಕಿಗೆ ಚೆನ್ನಾಗಿ ಬಂದಿದೆ ಅನ್ನೋದೇ ದೊಡ್ಡ ವಿಷಯ. ಒಂದು ಚಿಕ್ಕ ಸಕ್ಸಸ್ ತುಂಬಾ ಮ್ಯಾಟರ್ ಆಗುತ್ತೆ. ಇನ್ನೊಂದು ಸ್ಟೆಪ್ ಇಡಕ್ಕೆ ನನಗೆ ಒಂದು ಬೂಸ್ಟರ್ ತರ ಇದು. ಸಕ್ಸಸ್ ಆಗಿದ್ದೀನಿ ಅಂತ ನಾನು ತಲೆಗೆ ತಗೊಂಡ್ರೆ ಖಂಡಿತ ನೆಕ್ಸ್ಟ್ ಸ್ಟೆಪ್ ಕಷ್ಟ ಆಗುತ್ತೆ. ಈಗ ನಾವು ಸಕ್ಸಸ್ ಆಗಿದ್ದೀವಿ, ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಎಲ್ಲ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ, ಬಟ್ ಜನನೂ ಅದನ್ನು ಒಪ್ಕೋಬೇಕಲ್ವಾ? ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಮೀಡಿಯಾದವರು ನನ್ನ ಹತ್ರ ಬಂದು ಫಸ್ಟಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ದಯವಿಟ್ಟು ನೆಕ್ಸ್ಟ್ ಸಿನಿಮಾನ ನೋಡ್ಕೊಂಡು ಮಾಡಿ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ನೆಕ್ಸ್ಟ್ ಸಿನಿಮಾನ ಎಡೋಬೇಡಿ, ಒಳ್ಳೆ ಸ್ಕ್ರಿಪ್ಟ್ ಚೂಸ್ ಮಾಡಿ ಅಂತ ನನಗೆ ಮೀಡಿಯಾದವರು ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲ ರಿಪೋರ್ಟರ್ಸ್ ಬಂದು ಪರ್ಸ್ನಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಳ್ತಂಗಡಿ ತಾಲೂಕನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಥ್ರೂ ಔಟ್ ಸಿನಿಮಾ ನಾವು ಮಾಡಿರೋದು ಬೆಳ್ತಂಗಡಿ. ಸಿನಿಮಾದಲ್ಲಿ ಇರ್ತೀನಿ, ಆ್ಯಕ್ಟರ ಆಗ್ತೀನಿ ಅಂತ ಬಂದಾಗ ಎಲ್ಲನೂ ಗೊತ್ತಿರಬೇಕು. ಗೊತ್ತಿಲ್ಲದೆ ಬ್ಲ್ಯಾಂಕ್ ಆಗಿ ಇಲ್ಲಿಗೆ ಬಂದರೆ, ಯಾಕೆಂದ್ರೆ ಬ್ಯಾಕಪ್ ಇಲ್ಲ. ಆದ್ರೆ ಕ್ಲೈಮ್ಯಾಕ್ಸು ಬೇರೆನೇ ಇದೆ. ನಮಸ್ತೆ ವೀಕ್ಷಕರೇ, ಸೌತ್ ಟಾಕೀಸ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಹೀಗೆ 2 ವಾರದ ಹಿಂದೆ ರಿಲೀಸ್ ಆದಂಥ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅವಾಗ ನೆನಪಾಗಿದ್ದು ಮುಂಚೂಣಿಯಲ್ಲಿರುವಂಥ ಸಿನಿಮಾ ಹೆಜ್ಜಾರು. ಏನಪ್ಪ ಈ ಸಿನಿಮಾ ವೀಕ್ಷಕರ ವೃಂದವನ್ನು ಜಾಸ್ತಿ ಮಾಡ್ಕೊಳ್ತಲೇ ಇದೆ. ಎಲ್ಲಾ ಥಿಯೇಟರ್ಗಳಲ್ಲಿ ಅದೇ ರೇಂಜಲ್ಲಿ ಓಡ್ತಾ ಇದೆ. ಮತ್ತೆ ಬುಕ್ ಮೈ ಶೋ ಅಲ್ಲಿ 10ಕ್ಕೆ 9.5 ರೇಟಿಂಗ್ ಬೇರೆ ತಗೊಂಡಿದೆ. ಏನಾಗ್ತಿದೆ ಕತೆ, ಸಿನಿಮಾದ ಕತೆ ಏನಿದೆ ನೋಡೋಣ ಬನ್ನಿ ಅಂತ ಮಾತಾಡ್ಸಕ್ ಹೋದಾಗ ಹೀರೋನು ಕೂಡ ಮೀಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಬನ್ನಿ, ಹೀರೋ ಏನ್ ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಮಾತಾಡ್ಸ್ಕೊಂಡು ಬರೋಣ. ನಮಸ್ತೆ. 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 ಹೇಗಿದ್ದೀರಾ? ಸೂಪರ್ ಆಗಿದೆ. ಹೇಗೆ ನಡೀತಾ ಇದೆ ಸಿನಿಮಾ? ಸೆಕೆಂಡ್ ವೀಕಿಗೆ ಬಂದಿದ್ದೀವಿ, ಅದೇ ದೊಡ್ಡ ವಿಷಯ. ಇವಾಗ ಅಂದ್ರೆ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ನಾವು ಬಂದಿರೋ ಸಿನಿಮಾ. 6 ಸಿನಿಮಾಗಳಲ್ಲಿ ನಮ್ಮ ಸಿನಿಮಾ ಸೆಕೆಂಡ್ ವೀಕಿಗೆ ಚೆನ್ನಾಗಿ ಬಂದಿದೆ ಅನ್ನೋದೇ ದೊಡ್ಡ ವಿಷಯ. ಅದಕ್ಕೆ ರೀಸನ್ನೇ ಆಡಿಯನ್ಸು. ಅಂದರೆ ಫಸ್ಟ್ ವೀಕ್ ಅಷ್ಟು ಥಿಯೇಟರ್ಸ್ನ ಫಿಲ್ ಮಾಡಿಸಿದ್ದಾರೆ. ಮೊದಲನೇದಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅಂದರೆ ನನಗೊಂದು ನಂಬಿಕೆ ಇತ್ತು, ಕನ್ನಡ ಸಿನಿಮಾ ಬೆಸ್ಟ್ ಸಿನಿಮಾ ಕೊಟ್ಟರೆ ಥಿಯೇಟ್ರಿಗೆ ಖಂಡಿತ ಬಂದೇ ಬರ್ತಾರೆ ಆಡಿಯನ್ಸ್ ಅನ್ನೋ ನಂಬಿಕೆ ನನಗಿತ್ತು. ಅದನ್ನು ಪ್ರೂವ್ ಮಾಡಿದ್ದಾರೆ, ಅದು ನಿಜ ಅಂತ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಹೇಳ್ದಂಗೆ ಹರ್ಷ ಪಿ ಅವರ ನಿರ್ದೇಶನದಲ್ಲಿ ಬಂದಂಥ ಹೆಜ್ಜಾರು ಒಂದಿಷ್ಟು ಮಟ್ಟಕ್ಕೆ ರೀಚ್ ಆಯಿತು. ದೊಡ್ಡ ದೊಡ್ಡ ಸಿನಿಮಾಗಳಿಗೆಲ್ಲ ಹೋಲಿಕೆ ಮಾಡಿ ಹೇಳ್ತಾ ಬಂದರು ಜನ. ಮೊದಲ ಹೆಜ್ಜೆ ಅಂತ ನೀವು ಹೇಳಿದ್ರಿ ಅವಾಗ ನನಗೆ. ಈ ಮೊದಲ ಹೆಜ್ಜೆಯಲ್ಲಿ ಒಂದು ಪುಟ್ಟ ಸಕ್ಸಸ್ ಅಂತ ಸಿಕ್ಕಾಗ ಭಾಳ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ ಸರ್. ನಿಮ್ಮ ಮನೆಯವರೆಲ್ಲ ಏನು ಹೇಳಿದರು, ಹೇಗೆ? ಮನೆಯವ್ರಿಗೆ ಅಂದರೆ ಇಷ್ಟು ವರ್ಷದ ಜರ್ನಿ ನೋಡಿರ್ತಾರಲ್ವಾ, ಅಂದರೆ ಏನು ಮಾಡ್ತಾನೆ ಇವನು, ಅಂದರೆ ಈಸಿ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ ಇಂಡಸ್ಟ್ರಿ ಹೇಗಿದೆ. ಸೊ ಒಂದು ಚಿಕ್ಕ ಸಕ್ಸಸ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಅಂದರೆ ಇನ್ನೊಂದು ಸ್ಟೆಪ್ ಇಡೋಕ್ಕೆ ನನಗೆ ಒಂದು ಬೂಸ್ಟರ್ ಥರ ಇದು. ಸೊ ಸಕ್ಸಸ್ ಆಗಿದ್ದೀನಿ ಅಂತ ನಾನು ತಲೆಗೆ ತೊಗೊಂಡ್ರೆ ಖಂಡಿತ ನೆಕ್ಸ್ಟ್ ಸ್ಟೆಪ್ಪಿಗೆ ಕಷ್ಟ ಆಗುತ್ತೆ. ಸೊ ಕಷ್ಟ ಇದೆ, ತುಂಬ ಕೆಲಸನೂ ಇದೆ. ಅಂದರೆ ಇನ್ನೊಂದು ವಾರ, ಇನ್ನೊಂದು 3 ವೀಕು ಥಿಯೇಟ್ರಲ್ಲಿ ಜನ ಬರೋ ಥರ ಮಾಡೋಕ್ಕೆ ನಾವು ಏನು ಪ್ರಮೋಷನ್ ಮಾಡಬೇಕು ಅದನ್ನು ಮಾಡಲೇಬೇಕು. ಅದನ್ನು ಮಾಡ್ತಾ ಇದ್ದೀವಿ. KS ರಾಮೋಜಿ ಸರ್ ಹೇಳುವಾಗ ಮೊನ್ನೆ ಕನ್ನಡ ಚಿತ್ರರಂಗದ ಕುರಿತು ಮಾತಾಡ್ತಾ ಇದ್ರು. ಅವಾಗ ಒಂದು ಮಾತು ಹೇಳ್ತಾರೆ, ನನಗೆ ಗೊತ್ತಿರಲಿಲ್ಲ, ನಾನು ಕಿರುತೆರೆಯಲ್ಲಿ ಫೇಮಸ್ ಆದವನು, ದೊಡ್ಡ ಬೆಳ್ಳಿ ತೆರೆ ಹೇಗಿರುತ್ತೆ ಅಂತ ನನಗೂ ಮೊದಲ ಪ್ರಯತ್ನವೇ. ಆದ್ರೆ ಒಂದು ಸ್ವಲ್ಪ ಕಷ್ಟ ಇದೆ. ಆದ್ರೆ ಈ ಕಷ್ಟನ ಮುಂದೆ ಬರೋ ಜನಕ್ಕೆ ಸುಲಭ ಮಾಡ್ತೀನಿ ಅಂತ ಅದು ನಿಮ್ಮ ಮುಖಾಂತರ ಆಗಿದೆ. ಅವರಿಗೆ ಯಾವ ರೀತಿ ಕೃತಜ್ಞತೆ ಇಷ್ಟ? ರಾಮ್ಜಿ ಸರ್ ಆ್ಯಕ್ಚುಲಿ ಒಂದು ದೊಡ್ಡ ಬ್ಯಾನರಿಂದ ನನ್ನನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಅಂದರೆ ಈ 16 ವರ್ಷದಲ್ಲಿ 13-14 ಸೀರಿಯಲ್ ಮಾಡಿ ಅಷ್ಟು ಫೇಮಸ್ ಆಗಿರುವಂಥವ್ರು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ನನ್ನನ್ನು ಚೂಸ್ ಮಾಡಿರೋದೇ ದೊಡ್ಡ ವಿಷಯ. ಸೊ ಆ ಸಿನಿಮಾಗೆ ನಾನು ಹೀರೋ ಆಗಿದ್ದೀನಿ ಅನ್ನೋದು ಖುಷಿ ಇದೆ. ಆಮೇಲೆ ಈ ಥ್ಯಾಂಕ್ಸ್ ಗಿವಿಂಗ್ಗಿಂತನೂ ಅಂದರೆ ನಾವು ಋಣಿಯಾಗಿರಬೇಕು ಅನ್ನೋದಕ್ಕಿಂತನೂ ತುಂಬ ಸಿನಿಮಾ ಇನ್ನೂ ಅವ್ರ ಜೊತೆ ಸೇರಿ ಮಾಡಬೇಕು ಅನ್ನೋ ಆಸೆ ನನಗಿದೆ. ಸಿನಿಮಾ ಮಾಡ್ಬೇಕು. ನಾವು ಸಿನಿಮಾ ಮಾಡೋಕ್ಕಿಂತಲೇ ಬಂದಿರೋರು, ಸಿನಿಮಾ ಮಾಡ್ಬೇಕು. ಅದಕ್ಕೆ ಅವ್ರು ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ. ಬಿಕಾಸ್ ನನ್ನಂಥ ಮಿಡಲ್ ಕ್ಲಾಸ್ ಹುಡುಗನ್ನ ಹೀರೋ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಸಿನಿಮಾ ಮೇಲೆ ಲವ್ ಇರ್ಬೋದು, ಆಮೇಲೆ ಎಷ್ಟು ನಮ್ಮನ್ನು ನಂಬಿರ್ತಾರೆ ಅವರು. ಅದಕ್ಕೆ ನನ್ನ ಹಾರ್ಡ್ ವರ್ಕ್ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅಂತ ನಾನು ನಂಬಿದ್ದೀನಿ. ಸೊ ಸ್ಕ್ರೀನಲ್ಲಿ ಅದು ಕಾಣಿಸ್ತಾ ಇದೆ ಅನ್ನೋದನ್ನು ತುಂಬ ಜನ ಆಡಿಯನ್ಸು ಹೇಳಿದ್ದಾರೆ, ಟೀಮು ಅದನ್ನು ಮೆಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಬೇರೆ. ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ದಿನ ಸಿನಿಮಾ ಹಾಕ್ತಾರೆ, 2 ದಿನಕ್ಕೆ ಎಂಥ ಸಿನಿಮಾ ತೆಗೆದಾಕ್ತಾರೆ. ಯಾಕಂದರೆ 2ನೇ ದಿನ ಇನ್ನೊಂದು ಸಿನಿಮಾ ರೆಡಿ ಇರುತ್ತೆ. 1 ಡೇ ಶೋ ಆ ಥರ ಆಗ್ಬಿಟ್ಟಿದೆ. ಇಂಥ ಸಿನಿಮಾದಲ್ಲಿ 2 ವಾರ ಸತತ 14 ದಿನ, 15 ದಿನ, ಇವತ್ತು 15 ದಿನ
ನಡೀತಾ ಇದೆ, ಜನ ನೋಡ್ತಾ ಇದ್ದಾರೆ, ಗುರುತಿಸ್ತಾ ಇದ್ದಾರೆ ಹೊರಗಡೆ ಏನಾದ್ರು? ತುಂಬ ಗುರುತಿಸ್ತಾ ಇದ್ದಾರೆ. ಅಂದರೆ ಎಕ್ಸ್ಪೆಕ್ಟೇಷನ್ ಲೆವೆಲ್ ತುಂಬ ಇರುತ್ತಲ್ವ, ಅದನ್ನು ರೀಚ್ ಮಾಡಿದೀವೋ ಇಲ್ವೋ ಅನ್ನೋದನ್ನು ಜನರು ಹೇಳಬೇಕು. ಈಗ ನಾವು ಸಕ್ಸಸ್ ಆಗಿದ್ದೀವಿ, ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಎಲ್ಲ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ, ಬಟ್ ಜನನೂ ಅದನ್ನು ಒಪ್ಕೋಬೇಕಲ್ವಾ? ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಂದರೆ ಜನರ ರೆಸ್ಪಾನ್ಸಿಂದನೇ ನಾವು ಖುಷಿಯಾಗಿರೋದು. ಅಂದರೆ ಈಗ ತುಂಬ ಸಿನಿಮಾಗಳು ನಮ್ಮ ಜೊತೆ ಕಾಂಪೀಟ್ ಮಾಡೋಕ್ಕೆ ಬರುತ್ತೆ, ಕನ್ನಡ ಸಿನಿಮಾ ಆದರೂ ಓಕೆ, ಯಾಕೆಂದರೆ ಬರಲಿ, ಇನ್ನಷ್ಟು ಕನ್ನಡ ಸಿನಿಮಾಗಳು ಬರಲಿ. ಬೇರೆ ಲ್ಯಾಂಗ್ವೇಜಸ್ ಬಂದಾಗ ನಮ್ಮ ಪುಷ್ ಏನಿದೆ ಕನ್ನಡದ ಆಡಿಯನ್ಸು ಅವರಿಂದನೇ ಆಗಬೇಕು ಹೊರತು ಬೇರೆಯವರಿಂದ ಮಾಡೋಕ್ಕಾಗಲ್ವಲ್ಲ. ಸೊ ಅದು ಆಗ್ತಾ ಇದೆ, ಅದೊಂದು ಖುಷಿ ಇದೆ ಸರ್ ನನಗೆ. ಇದು ಒಂದು ಸಿನಿಮಾ ಮಾಡಿರ್ತದೆ, ನಮ್ಮ ಜೊತೆ ಬರಲಿ ಅಥವಾ ನಮ್ಮ ನೆಕ್ಸ್ಟ್ ವಾರ ಬರಲಿ, ಸಿನಿಮಾ ಗೆಲ್ಲಬೇಕು. ಫೈನಲ್ ಆಗಿ ನಮ್ಮ ಸಿನಿಮಾ ತಂಡದವ್ರಿಗೆ ಏನು ಸಿನಿಮಾ ಗೆಲ್ಲಬೇಕು, ಏನೋ ಒಂದು ಕೊಡಬೇಕು. ಈ ಸಿನಿಮಾ ಹೆಜ್ಜಾರು ಬಂದ ಮೇಲೆ ನೀವೇ ಹೇಳ್ತಾರೆ, ಇದು ನನ್ನ ಮೊದಲ ಹೆಜ್ಜೆ, ಮುಂದುವರ್ಕೊಂಡು ಹೋಗಬೇಕು ಅನ್ನೋ ಆಸೆ ಇರುತ್ತೆ. ರಾಮಜಿ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಯಾವ್ದಾದ್ರು ಮತ್ತೆ ಆಫರ್ ಏನಾದ್ರು ಬಂದಿದೆಯಾ? ಆಫರ್ ಬರ್ತಾ ಇದೆ ಸರ್. ಆಮೇಲೆ ನನಗೆ ತುಂಬ ಖುಷಿ ಆಗೋದು ಅಂದರೆ, ನಾನು ಇದನ್ನು ಹೇಳಲೇಬೇಕು, ಈಗ ಮೀಡಿಯಾದವರು, ಎಲ್ಲ ಮೀಡಿಯಾದವರು ನನ್ನ ಹತ್ರ ಬಂದು ಪರ್ಸ್ನಲಿ ಏನು ಹೇಳ್ತಿದ್ದಾರೆ ಅಂದರೆ, ದಯವಿಟ್ಟು ನೆಕ್ಸ್ಟ್ ಸಿನಿಮಾನ ನೋಡ್ಕೊಂಡು ಮಾಡಿ, ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ನೆಕ್ಸ್ಟ್ ಸಿನಿಮಾನ ಎಡವಬೇಡಿ, ಒಳ್ಳೆ ಸ್ಕ್ರಿಪ್ಟ್ ಚೂಸ್ ಮಾಡಿ ಅಂತ ನನಗೆ ಮೀಡಿಯಾದವರು ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಲ್ಲ ರಿಪೋರ್ಟರ್ಸ್ ಬಂದು ಪರ್ಸ್ನಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಒಂದು ಸಿನಿಮಾ ಹಿಟ್ ಆಗಿದ ತಕ್ಷಣ ತುಂಬ ಆಫರ್ಸ್ ಬರುತ್ತೆ. ಇವಾಗ ನನಗೆ ಕಾಲ್ಸ್ ಬರ್ತಾ ಇದೆ, ಬಟ್ ನನಗೆ ಕ್ಲಾರಿಟಿ ಇರಬೇಕು ನಾನು ಎಂಥ ಸಿನಿಮಾ ಮಾಡಬೇಕು ಅಂತ. ಬಟ್ ತುಂಬ ಜನ ನನಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ, ಅದು ನಂಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಅವ್ರಿಗೆ ಎಲ್ಲೋ ಒಂದು ಪ್ರಾಮಿಸಿಂಗ್ ಹೀರೋ ಕನ್ನಡಕ್ಕೆ ಸಿಕ್ಕಿದ್ದಾರೆ ಅನ್ನೋದನ್ನು ನಾನು ನನ್ನ ಕೆಲಸ ಆಗಲಿ, ನಾನು ಸ್ಕ್ರೀನಲ್ಲಿ ಕಾಣಿಸೋದಾಗಲಿ ಅದು ಆಗಿದೆ ಅಂತ ನಾನು ನಂಬ್ತೀನಿ. ಸೊ ಅದಕ್ಕೆ ಪರ್ಸ್ನಲಾಗಿ ಬಂದು ಹೇಳ್ತಾ ಇದ್ದಾರೆ, ಅದು ನಂಗೆ ತುಂಬ ಖುಷಿ ಇದೆ. ಹೌದು, ಚಿತ್ರರಂಗದಲ್ಲಿ ವ್ಯೂವರ್ಸ್ಗಳು ಸುಮ್ಮನೆ ನೋಡ್ತಾ ಇಲ್ಲ ಸಿನಿಮಾನ, ಅವರು ಕೂಡ ಕಷ್ಟಪಟ್ಟಂಥ ಸಮಯ, ಕಷ್ಟಪಟ್ಟಂತಹ ಒಂದು ಹಣವನ್ನು ಬಂದು ಖರ್ಚು ಮಾಡಬೇಕು ನಮ್ಮ ಮೇಲೆ, ಒಂದು ಕಂಟೆಂಟ್ ಬೇಸ್ ಕೊಡ್ಬೋದು. ಈಗಾಗಲೇ ಆ ಪ್ರಯತ್ನದಲ್ಲಿ ನೀವು ಸಫಲ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಬರೋ ಸಿನಿಮಾ ಯಾವ ಥರ ಮಾಡಬೇಕು, ಕ್ಯಾರೆಕ್ಟರ್ ಒಂದು ಐಡಿಯಾಸ್ ಏನಾರು ಇದೆಯಾ? ಇಲ್ಲ, ನಮ್ಮಲ್ಲಿ ತುಂಬ ರೈಟರ್ಸ್ ಇದ್ದಾರೆ, ನಾನು ಕತೆ ಕೇಳಬೇಕು. ಅಂದರೆ ನನಗೆ ಮುಂಚೆಯಿಂದನೂ ಈ ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ, ಇದ್ರ ಮೇಲೆ ಆಸೆ ಜಾಸ್ತಿ. ಅಂದರೆ ಗೊತ್ತಿರಬೇಕು ಅಂತ, ನಾನು ಮಾಡ್ತೀನಿ ಅಂತಲ್ಲ, ಸಿನಿಮಾದಲ್ಲಿ ಇರ್ತೀನಿ, ಆ್ಯಕ್ಟರ ಆಗ್ತೀನಿ ಅಂತ ಬಂದಾಗ ಎಲ್ಲನೂ ಗೊತ್ತಿರಬೇಕು. ಗೊತ್ತಿಲ್ಲದೆ ಬ್ಲ್ಯಾಂಕ್ ಆಗಿ ಇಲ್ಲಿಗೆ ಬಂದರೆ, ಯಾಕೆಂದರೆ ಬ್ಯಾಕಪ್ ಇಲ್ಲ ನಮಗೆ, ಸಿನಿಮಾನೂ ಗೊತ್ತಿಲ್ಲ ಅಂದರೆ ಯಾವುದ್ಯಾವುದೋ ಆಫರ್ಸ್ ಬಂದಾಗ ಎಡವುತ್ತೀವಿ ಅನ್ನೋದು ನನಗೆ ಗೊತ್ತು. ಸೊ ಹಾಗಾಗಿ ನಾನು ಒಂದು 4 ವರ್ಷ ಚೆನ್ನೈಗೆ ಹೋಗಿ, ನನಗೆ ಪರಿಚಯ ಇದ್ದವ್ರು ಆ ಕಡೆ ಅವರೇ, ಹಾಗಾಗಿ ನಾನು ಅಲ್ಲಿಗೆ ಹೋಗಿ ಅಲ್ಲಿ ಸಿನಿಮಾ ಏನು ಅಂತ ತಿಳ್ಕೊಂಡು ಇಲ್ಲಿಗೆ ಬಂದಾಗ ನನಗೆ ಹೆಲ್ಪ್ ಆಗಿರೋದು ಹರ್ಷಪ್ರಿಯ ಸರು, ಆಮೇಲೆ ರಾಮಜಿ ಸರ್, ಇವರಿಬ್ಬರೇ. ನಾವು ಎಲ್ಲ ಕಡೆನೂ ಹೋಗಿ ನಾನು ಟ್ರೈ ಮಾಡಿದ್ದೀನಿ ಹೀರೋ ಆಗಬೇಕು ಅಂತ. ನೀನು 7 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿದ್ದೀನಿ, ಎಲ್ಲ ಕಡೆನೂ ಏರಿ ಹೋಗಿ ಕೇಳಿ ಆಫರ್ಸು ಆಗದೆ ತುಂಬ ವಿಷಯಗಳು ನಡೆದಿದೆ ಈ 7 ಇಯರ್ಸಲ್ಲಿ. ಈ ಎಕ್ಸ್ಪೀರಿಯನ್ಸ್ನೆಲ್ಲನೂ ನಾನು ಸೇರಿಸಿನೇ ಹೆಜ್ಜಾರಿಗೆ ಕೊಟ್ಟಿರೋದು. ಸೊ ಸ್ಕ್ರೀನಲ್ಲಿ ನನ್ನನ್ನು ನೋಡಿ ಇಷ್ಟಪಟ್ಟವ್ರು ತುಂಬ ಜನ ಇದ್ದಾರೆ. ಸೊ ನೆಕ್ಸ್ಟ್ ಸಿನಿಮಾನು ನಾವು ಬೆಸ್ಟ್ ಕೊಡಬೇಕು ಅನ್ನೋ ಆಸೆಯಲ್ಲಿ ನಾನು ಇದ್ದೀನಿ. ನೋಡೋಣ, ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಸೂಪರಾಗಿ ಮಾಡಬೇಕು ಅಂತ. ಸ್ವಂತ ಊರೇ ಸರ್? ಬೆಳ್ತಂಗಡಿ ಸರ್, ಮಡಂತ್ಯಾರ ಅಂತ. ನಮಗೆ ಏನಾಗುತ್ತೆ ಗೊತ್ತಾ ಸರ್, ನಮ್ಮ ಊರಂತರ ತುಂಬ ಚೆನ್ನಾಗಿರೋ ಊರು. ಈ ಕಡೆ ಮೇಲೆ ಹೋದರೆ ಮಲೆನಾಡು, ಕೆಳಗಡೆ ಬಂದರೆ ಕರಾವಳಿ, ಮಧ್ಯದಲ್ಲಿರುವಂಥ ಭಾಗ. ಅದಕ್ಕೆ ಬೆಳ್ತಂಗಡಿ ತಾಲೂಕನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ. ಥ್ರೂಔಟ್ ಸಿನಿಮಾ ನಾವು ಮಾಡಿರೋದು ಬೆಳ್ತಂಗಡಿಯಲ್ಲಿ. ಫ್ರೇಮಲ್ಲಿ ಯಾರಾದರೂ ನೋಡಿದಾಗ ಖುಷಿ ಪಡ್ತಾರೆ, ನಮ್ಮೂರನ್ನ ಚೆನ್ನಾಗಿ ತೋರಿಸಿದ್ದಾರೆ ಅಂತ. ನಾನು ಡಿಸ್ಟ್ರಿಬ್ಯೂಟರ್ ಸಿಕ್ಕಿರೋ ಈ ಪ್ರಶ್ನೆ ಕೇಳಬೇಕಾಗಿತ್ತು, ಎಲ್ಲೆಲ್ಲಿ ಓಡ್ತಾ ಇದೆ ಏನು ಅಂತ. ಆದರೆ ನಿಮಗೆ ಪರ್ಸ್ನಲ್ ಆಗಿ ಕೇಳ್ತೀನಿ, ಬೆಳ್ತಂಗಡಿಯಲ್ಲಿ ನಿಮ್ಮ ಸಿನಿಮಾ ಏನಾದ್ರು ಓಡ್ತಾ ಇದೆ? ಹೌದು ಸರ್, ಓಡ್ತಾ ಇದೆ. ಸೆಕೆಂಡ್ ವೀಕಿಗೆ ನಾವು ಹಾಕಿದ್ದೀವಿ, ಚೆನ್ನಾಗಿ ಹೋಗ್ತಾ ಇದೆ. ಊರು ಜನ ಎಲ್ಲ ನೋಡ್ತಾ ಇದ್ದಾರೆ, ಬಿಕಾಸ್ ಅಲ್ಲೇ ಶೂಟಿಂಗ್ ಆಗಿರೋದಲ್ವಾ. ಸೊ ಚೆನ್ನಾಗಿ ಹೋಗ್ತಾ ಇದೆ. ಚೆನ್ನಾಗಿ ಅಲ್ಲಿ ಫ್ರೆಂಡ್ಸು ಸರ್ಕಲ್ ಏನಾರು ಫೋನ್ ಮಾಡ್ತಾರಾ, ಹೇಗಿದೆ ರೆಸ್ಪಾನ್ಸು? ಅವ್ರದ್ದು ಬೆಂಗಳೂರು ರೆಸ್ಪಾನ್ಸ್ ನೋಡಿನೇ ತುಂಬ ಕಾಲ್ಸ್ ನನಗೆ ಊರಿಂದ ಬಂದಿದೆ. ಅಂದರೆ ಅವ್ರಿಗೆ ಐಡಿಯಾ ಇರಲಿಲ್ಲ ಇಂಥ ಸಿನಿಮಾ ಮಾಡ್ತೀವಿ ನಾವು ಅಂತ. ಅಂದರೆ ಏನೋ ಹುಡುಗ ಏನೋ ಮಾಡ್ತಾ ಇದ್ದಾನೆ, ಸಿನಿಮಾ ಮಾಡ್ತಾ ಇದ್ದಾನೆ, ಸೀರಿಯಲಲ್ಲಿ ಇದ್ದ ಸಿನಿಮಾ ಮಾಡ್ತಿದ್ದಾನೆ ಅಂತ ಒಂದು ಐಡಿಯಾ ಇತ್ತು ಜನರಲಿ, ಎಲ್ಲರಿಗೂ ಗೊತ್ತಿತ್ತು, ಬಿಕಾಸ್ ಅಲ್ಲೇ ಶೂಟಿಂಗ್ ಆಗಿದ್ದಲ್ವಾ. ಬಟ್ ಇಂಥ ಸಿನಿಮಾ ಮಾಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಎಲ್ಲರೂ ಟಾಕ್ಸು ಹೀಗೆ ಇತ್ತು, ಅಂದರೆ ತುಂಬ ಚೆನ್ನಾಗಿರೋ ಸಿನಿಮಾ ಮಾಡಿದ್ಯಾ, ತುಂಬ ಒಳ್ಳೇದಾಗುತ್ತೆ ಅಂದರೆ. ಸೊ ಹ್ಯಾಪಿ. ನಿಮ್ಮ ಅದು ಇಂಥ ಸಿಚುವೇಶನ್ ಆ ಥಿಯೇಟ್ರಲ್ಲಿ ಓಡ್ತಾ ಇದೆ, ಇದು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಸಿನಿಮಾಗೆ ಬಂದಾಗ ಸರ್, ಸಿನಿಮಾದಲ್ಲಿ ನಿಮ್ಮ ಕೋ ಆ್ಯಕ್ಟರ್ಗಳಾಗಿ ಶ್ವೇತಾ, ಆಮೇಲೆ ಗೋಪಾಲ್ ಸರ್, ನಟನೆ ಬಗ್ಗೆ ಇನ್ನೊಂದು ಮಾತಿಲ್ಲ. ನಾನು ಸಂದರ್ಶನ ಮಾಡೋಕ್ಕಿಂತ ಮುಂಚೆ ಇದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಕೇಳ್ತಾ ಇದ್ದೆ. ಅಂದರೆ ಬಿಡುಗಡೆಯ ಹಿಂದೆ ಏನಾದರೂ ಸಂದರ್ಶನ ಮಾಡಿದರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್?
ಏನಂದ್ರೆ ಗೋಪಾಲ್ ಸರ್ ಫೋನ್ ಮಾಡಿದ್ರ ಹಿಟ್ಗೆ? ಇವಾಗ ಗೋಪಾಲ್ ಸರ್ ಹೇಗೆ ಅಂದ್ರೆ ತುಂಬಾ ಸ್ಕ್ರಿಪ್ಟ್ ನಾಲೆಜ್ ಇರೋರು. ಅವ್ರು ಮಾಡ್ತಿರೋ ಕ್ಯಾರೆಕ್ಟರ್ಸ್ನು ನೋಡಿ ನೀವು, ಚಿಕ್ಕ ಪಾತ್ರ ಆದ್ರೂ ಅವರಿಂದ ಏನ್ ಅದಕ್ಕೆ ಬೆಸ್ಟ್ ಕೊಡಕ್ಕಾಗತ್ತೆ ಅದನ್ನ ಮಾಡೇ ಮಾಡ್ತಾರೆ. ಎಲ್ಲಾ ಸಿನಿಮಾದಲ್ಲೂ, ಇತ್ತೀಚೆಗೆ ಬರುವಂತ ಎಲ್ಲಾ ಕನ್ನಡ ಸಿನಿಮಾದಲ್ಲೂ ಅವ್ರು ಇದ್ದೇ ಇರ್ತಾರೆ. ನಮ್ಮ ಕತೆ ಕೇಳಿದಾಗ ಫಸ್ಟ್ ಡೇ ಶೂಟ್, ಇದು ನಾನು ಹೇಳಬೇಕು, ಫಸ್ಟ್ ಡೇ ಶೂಟು ಕ್ಲೈಮ್ಯಾಕ್ಸ್ ಶಾಟ್ ಅವರಿಗೆ ಅಂದ್ರೆ ಡೈರೆಕ್ಟರ್ಗೆ ಅಷ್ಟು ನಂಬಿಕೆ ಇತ್ತು. ಅಂದ್ರೆ ಅವರು ಆಲ್ರೆಡಿ ಡಿಸ್ಕಷನ್ ಮಾಡಿದಾಗ ಅವ್ರದ್ದೊಂದು ಬಾಂಡಿಂಗ್ ಕ್ರಿಯೇಟ್ ಆಗಿರುತ್ತಲ್ವಾ, ಆ ಕ್ಯಾರೆಕ್ಟರ್ ಒಳಗಡೆ ಅವ್ರು ಹೋಗಿರೋದು ಗೊತ್ತಿತ್ತು. ಕ್ಲೈಮ್ಯಾಕ್ಸ್ ಶಾಟು ಎಲ್ಲರೂ ಶಾಟ್ ನೋಡ್ತಾ ಇದ್ದೀವಿ, ಎಷ್ಟು ಕ್ಲಿಯರ್ ಕಟ್ ಅಂದ್ರೆ ಆ ಪಾತ್ರಕ್ಕೆ ಅವ್ರು ಬಿಟ್ರೆ ಬೇರೆ ಯಾರು ಮಾಡೋಕ್ಕಾಗಲ್ಲ, ಆ ಥರ ಫಸ್ಟ್ ಶಾಟ್ ಇತ್ತು. ಫಸ್ಟ್ ಶಾಟಿಂದನೇ ನಾವು ಕನ್ಫರ್ಮ್ ಆಗಿದ್ದೀವಿ ಈ ಸಿನಿಮಾ ಶಾರ್ಟ್ ನಾವು ಹೊಡಿತೀವಿ ಥಿಯೇಟ್ರಲ್ಲಿ ಅಂತ. ಸೊ ಅದು ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಸ್ಕ್ರೀನ್ ಪ್ಲೇಯಿಂದ ನಾನು ಕೆಲಸ ಮಾಡಿದಾಗ ಸರ್ ಜೊತೆ ಇದ್ದೀನಿ, ಡೈರೆಕ್ಟರ್ ಜೊತೆ ಇದ್ದೀನಿ. ಸೊ ಹಾಗಾಗಿ ಎಲ್ಲ ಪಾತ್ರಗಳು ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದನ್ನು ಅದೇ ಥರ ಪೇಪರಲ್ಲಿ ಇದ್ದಿದ್ದನ್ನು ಹಾಗೆ ಸ್ಕ್ರೀನಲ್ಲಿ ತೋರಿಸೋದಿದೆಯಲ್ಲ, ಅದು ಬೇರೆ ಲೆವೆಲ್ ನಮ್ಗೆ ಫೀಲ್ ಕೊಡುತ್ತೆ. ಆಡಿಯನ್ಸ್ಗೆ ಬರೀ ಇದೊಂದು ಸಿನಿಮಾ ಆಗಿರುತ್ತೆ, ನಮಗೆ ಆ ಥರ ಅಲ್ವಲ್ಲ. ಬ್ಯಾಕ್ ಸೈಡ್ ನಾವು ಕೆಲಸ ಮಾಡಿರ್ತೀವಿ, ನಮಗೆ ಈ ಥರನೇ ಬರಬೇಕು ಅನ್ನೋ ಒಂದು ಐಡಿಯಾ ಇರುತ್ತೆ. ಅದು ಕ್ಲಿಯರ್ ಆಗಿ ಅದೇ ಥರ ಬಂದಾಗ ಆ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಸರ್. ಅದೊಂಥರ ಬೇರೆ ಒಂಥರ ವೈಬ್ ಅದು. ಜನ ಎಲ್ಲೋ ಒಂದು ಕಡೆ ಈ ಥರ ಎಲ್ಲ ಹೇಳ್ತಾರಲ್ಲ ಅಂತಲೂ ಬರ್ತಾ ಇಲ್ವೇನೋ ಸಿನಿಮಾಗೆ, ಗೊತ್ತಿಲ್ಲ. ಆದರೆ ನಿಮಗೊಂದು ಕ್ಲಾರಿಟಿ ಇದೆ, ಓಕೆ, ಕನ್ಫರ್ಮ್ ಆಗಿದೆ. ನಾವು ಯಾಕೆ ಅಂತ ಹೇಳ್ಬಿಡ್ತೀನಿ ಸರ್. ಈಗ ನಮ್ಮ ಪ್ರೊಡಕ್ಷನ್ ಹೌಸ್ ರಾಮ್ಜಿ ಸರ್ ಆಗಲಿ, ಹರ್ಷಪ್ರಿಯ ಸರ್ ಆಗಲಿ, ಇವರಿಬ್ಬರು ಇಂಟರ್ವ್ಯೂಸ್ನು ನೋಡಿ ನೀವು, ಹೌ ಮಚ್ ದೇ ಲವ್ ಸಿನಿಮಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅವರು ಸ್ಟಾರ್ಟಿಂಗಿಂದನೇ ಏನು ಇನ್ವೆಸ್ಟ್ ಮಾಡಿದಾರೋ ಅದ್ರ ಬಗ್ಗೆ ಯೋಚನೆ ಮಾಡಿದವರೇ ಅಲ್ಲ. ಒಳ್ಳೆ ಸಿನಿಮಾ, ಬೆಸ್ಟ್ ಸಿನಿಮಾ ಕೊಡಬೇಕು ಅನ್ನೋ ಮೈಂಡ್ಸೆಟಲ್ಲಿ ಅವ್ರು ಸಿನಿಮಾ ಕೊಟ್ಟಿರೋದು. ಸೊ ದುಡ್ಡಿನ ವಿಚಾರಕ್ಕೆ ಬಂದರೆ ಸಿನಿಮಾದ ಮೇಲೆ ಅವ್ರಿಗಿಲ್ಲ, ಆಮೇಲೆ ತೋರಿಸ್ಕೋಬೇಕಾಗಿಲ್ಲ ಅವರು, ಅದನ್ನು ಅವ್ರು ಮಾಡೋದಿಲ್ಲ ಅಂತ ನನಗೆ 100% ಗೊತ್ತು. ಸೊ ಸಿನಿಮಾಗಿಲ್ಲಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ. ಅವು ಪ್ರೊಡಕ್ಷನ್ ಹೌಸಿಂದ ಏನು ಮಾಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ಅಂದರೆ ಸಿನಿಮಾಗೂ ಕೊಟ್ಟಿದ್ದಾರೆ, ಸಿನಿಮಾ ಆದಮೇಲೆ ಒಂದು ಪಬ್ಲಿಸಿಟಿ ಅನ್ನೋದೇನಿದೆ ಅದಕ್ಕೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಏನು ಅದ್ರ ಬಗ್ಗೆ ಏನು ದೊಡ್ಡ ಚಿಂತೆ ಏನಿಲ್ಲ, ಅದನ್ನು ಅವ್ರು ನೋಡ್ಕೋತಾರೆ ಅನ್ನೋದನ್ನು ನಾವು ಕ್ಲಿಯರ್ ಆಗಿದ್ದೀವಿ. ಎಷ್ಟೋ ಸಿನಿಮಾಗಳು ರಿಲೀಸ್ ಆಗ್ತವೆ, ಅದಾದಮೇಲೆ ಒಂದು ವಾರ ನೀಟಾಗಿ ಓಡ್ತವೆ, ಆಮೇಲೆ ಮುಚ್ಚಿಬಿಡ್ತಾರೆ. ಏನಾಯಿತು ಎಂತ ಇದು ಗೊತ್ತಾಗಲ್ಲ. ಆದರೆ ಹೆಜ್ಜಾರ ಸಿನಿಮಾ 7 ವಾರ ಕಂಪ್ಲೀಟ್ ಆಗ್ತಲೇ ಬರ್ತಾ ಇದೆ. ಇನ್ನೂ ಕೂಡ ದೂರದಲ್ಲೇ ಇರುವಂಥ ಜನ ಇದ್ದಾರೆ ವೀಕ್ಷಕರು. ಎಷ್ಟೋ ಜನ ಬಂದಿರಲ್ಲ, ಹೆಜ್ಜಾರು ಇನ್ನೂ ರೀಚ್ ಆಗಿದೆ. ಏನು ಹೇಳ್ತೀರಾ ಅವರಿಗೆ ಹೆಜ್ಜಾರು ಅಂದರೆ? ಅಂದರೆ ತುಂಬ ಜನ ಥಿಯೇಟ್ರಿಗೆ ಬಂದಿದ್ದಾರೆ, ಸಿನಿಮಾ ನೋಡಿದ್ದಾರೆ, ಅದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಈಗ ಏನಾಗುತ್ತೆ ಅಂದರೆ ಅಷ್ಟು ಈಸಿ ಇಲ್ಲ. ಹೊಸಬ್ರು ಸಿನಿಮಾ ಫಸ್ಟ್ ವೀಕ್ ಓಡುತ್ತೆ, ಸೆಕೆಂಡ್ ವೀಕ್ ಓಡುತ್ತೆ, ಥರ್ಡ್ ವೀಕ್ ಬಂದಾಗ ಈ ಮೌತ್ ಟಾಕ್ ಏನಿದೆ ಅದರಿಂದನೇ ಸಿನಿಮಾ ಥಿಯೇಟ್ರಿಗೆ ಜನ ಬರಬೇಕು ಹೊರತು ಏನೇ ಪಬ್ಲಿಸಿಟಿ ಮಾಡೋದು. ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಏನೇ ಮಾಡಿ, ಸಿನಿಮಾ ಥಿಯೇಟ್ರಿಗೆ ಬಂದಮೇಲೆ ಒಂದು ಪ್ರಮೋಷನ್ ಆಗುತ್ತೆ ಗೊತ್ತಾ, ಮೌತ್ ಟಾಕ್. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಅದು ಆಗ್ತಾ ಇದೆ ನಮ್ಮ ಸಿನಿಮಾಗೆ. ತುಂಬ ಜನ ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಬೋದು ಹೊರತು ಏನೂ ಮಾಡೋಕ್ಕಾಗಲ್ಲ. ಅಂದರೆ ದೆರ್ ಇಸ್ ನೋ ಅದರ್ ವೇ. ಅಂದರೆ ಏನೋ ಜನರನ್ನ ಕರ್ಕೊಂಬರ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ನಿಮಗೂ ಗೊತ್ತಿರುತ್ತೆ, ಅದು ಆಗೋದೇ ಇಲ್ಲ. ಸಿನಿಮಾ ಚೆನ್ನಾಗಿದೆ, ಅದಕ್ಕೆ ಸೆಕೆಂಡ್ ವೀಕಿಗೆ ಹೋಗಿದ್ದೀವಿ, ಇನ್ನೂ ಥರ್ಡ್ ವೀಕಿಗೆ ಹೋಗ್ತೀವಿ. ಆ ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಇವತ್ತಿನ ಬುಕ್ ಮೈ ಶೋಲ್ಲಿ ನೋಡಿದ್ರೆ ನಾವು ಟಾಪ್ ರೇಟಿಂಗಲ್ಲಿದ್ದೀವಿ. ನೀವು ಒಂದು ಲೆಕ್ಕ ಹಾಕಿ ಸರ್, ಸಿನಿಮಾ ಸ್ಟಾರ್ಟ್ ಆಗಿ ಇವತ್ತಿನವರೆಗೂ 9.5 ರೇಟಿಂಗಲ್ಲಿ ಇದ್ದೀವಿ. ಆಮೇಲೆ ಅಷ್ಟನ್ನ ಸಸ್ಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಇದೆ. ಸೊ ಅದನ್ನು ನೋಡಾದರೂ ಸಿನಿಮಾ ಥಿಯೇಟ್ರಿಗೆ ಜನ ಬಂದಿರೋದು ತುಂಬ ಜನ ಇದ್ದಾರೆ. ಬಂದಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತಲ್ವಾ. ಸೊ ಇನ್ನೂ ಜನ ಬರಬೇಕು ಅಂದರೆ ಇದೇ ವೇ ಇರೋದು, ಬೇರೆ ವೇ ಇಲ್ಲ. ನಿಮ್ಮಂಥವ್ರು ನಮ್ಗೆ ಹೆಲ್ಪ್ ಮಾಡಬೇಕು, ಮೀಡಿಯಾದವರು. ಸಿನಿಮಾದ ಬಗ್ಗೆ 4 ಜನಕ್ಕೆ ಹೇಳಬೇಕು, ಇದು ಬಿಟ್ಟರೆ ಬೇರೆ ವೇ ಇಲ್ಲ ಸರ್. ನಾನು ಇದ್ರ ಮೂಲಕ ಏನು ಹೇಳ್ಬೋದು ಅಂದರೆ, ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದು ರಾಮ್ಜಿ ಸರ್ ಥರ ಒಂದು ಪ್ರೊಡ್ಯೂಸರು ಇನ್ನೂ ತುಂಬ ಜನ ಬೇಕು ಇಂಡಸ್ಟ್ರಿಗೆ. ಇಂಥವ್ರು ಬಂದಾಗ ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೋಬೇಕು. ಬಿಕಾಸ್ ನೀವು ನೋಡಿ, ನಮ್ಮ ಸಿನಿಮಾದ ಒಂದು ಪ್ರಾಡಕ್ಟ್ ಆಗಲಿ, ನಮ್ಮ ಜೊತೆ ಕೆಲಸ ಮಾಡಿರೋರು ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಎಲ್ಲರೂ ಒಂದು ಬೆಸ್ಟನ್ನೇ ಕೊಟ್ಟಿದ್ದಾರೆ. ಅವ್ರು ಬೆಸ್ಟನ್ನೇ ಕೊಟ್ಟಿದ್ದಾರೆ. ಕ್ಯಾಮ್ರಾ ಸೈಡಿಂದ ಆಗಲಿ, ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆ್ಯಕ್ಟರ್ಸ್ಗಳಾಗಲಿ. ನೀವು ನಮ್ಮ ರಿವ್ಯೂಸ್ ನೋಡಿ, 90% ಪಾಸಿಟಿವ್ ರಿವ್ಯೂಸ್ ಇರೋ ಯಾವ ಕನ್ನಡ ಸಿನಿಮಾಗೆ ನೀವು ಸಪೋರ್ಟ್ ಮಾಡ್ತೀರಾ? ಇದಕ್ಕಿಂತ ಬೆಸ್ಟ್ ನಾವೇನು ಕೊಡೋಕ್ಕಾಗತ್ತೆ? ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೊತಿಲ್ಲ, ಅಂದರೆ ಗರ್ವ ಏನಿಲ್ಲ. ಅದಕ್ಕೆ ಅಂತ ನಾವು ಬಂದಿರೋರು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಬಂದವರು. ನೆಕ್ಸ್ಟು ಅದನ್ನೇ ಕೆಲಸ ಮಾಡ್ತೀವಿ. ಅಂದರೆ ಯಾವುದೋ ಒಂದು ಆಫರ್ ಸಿಕ್ತು ಅಂತ ಹೋಗೋವಂಥರಲ್ಲ, ಡೈರೆಕ್ಟರ್ ಆಗಲಿ, ನಾವಾಗಲಿ, ರಾಮ್ಜಿ ಸರ್ ಆಗಲಿ. ಸೊ ಹಾಗಿರ್ಬೇಕಾದ್ರೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡೋದ್ರಲ್ಲಿ ತಪ್ಪೇ ಇಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಎಸ್ ಸರ್.
ಪುಟ್ಟ ಕನಸು ಕಾಣೋದು ಕಷ್ಟನೇ, ಪುಟ್ಟ ಕನಸು ಕಾಣೋದು ಕಷ್ಟನೇ, ಪುಟ್ಟ ಹೆಜ್ಜೆ ಇಡೋದು ಕಷ್ಟನೇ, ಪುಟ್ಟ ಸಕ್ಸಸ್ ಬರೋದು ಕಷ್ಟನೇ. ಎಲ್ಲವೂ ಕೂಡ ಒಂದೊಂದಾಗಿ ಬರ್ತಾ ಇದೆ. ಇನ್ನು ಮುಂದೆ ಒಳ್ಳೆ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಇಷ್ಟೇ ಹೇಳ್ತೀನಿ, ಹೆಜ್ಜಾರು ಸಿನಿಮಾ ಅಂತ ಬಂದಿದೆ, ದಯವಿಟ್ಟು ಬಂದು ನೋಡಿ ಆಮೇಲೆ ಮಾತಾಡೋದು. ಹೌದು. ಸುಮ್ಮನೆ ಕೂತ್ಕೊಂಡು ಕಮೆಂಟ್ ಹೊಡಿಬೇಡಿ, ಅವನಷ್ಟು ಚೆನ್ನಾಗಿಲ್ಲ ಇವನಷ್ಟು ಚೆನ್ನಾಗಿಲ್ಲ, ಸುಮ್ಮನೆ ಪೋಸ್ಟರ್ ಇದೆಲ್ಲ ಬೇಡ. ಬನ್ನಿ ನೋಡಿ, ನಿಮ್ಮ ಕೈಲಿ ಆಗಲಿ ಹೇಳಿ, ಇಲ್ಲ ತೊಂದರೆ ಇಲ್ಲ, ನೀವು ನೋಡಿದ್ರೆ ಖುಷಿಯಾಗಿದೆ. ನಾನು ಅಷ್ಟು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಿ, ಕನ್ನಡ ಸಿನಿಮಾಗಳನ್ನೇ ಕೊಡಿ. ದಯವಿಟ್ಟು ಅದೇ ಮಾಡ್ಬೇಕು ಸರ್ ನಾವು. ಇಷ್ಟೇ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಸುದ್ದಿ. ಸೌತ್ ಟಾಕೀಸ್ ನಾನು ಮಾಡ್ತೀನಿ.